ನಾನು ಶ್ರೀ ತಪವಿಧಿ ಆಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಾಳಿಂಗ ಗುರೂಜಿ. ಇದೇ ಕಾಯ್ದಿಟ್ಟ ಅರಣ್ಯ ನಿವಾಸ. ಈ ಕಾಯ್ದಿಟ್ಟ ಅರಣ್ಯ ವಿಜಯನಗರ ಜಿಲ್ಲಾ ಹರಪನಹಳ್ಳಿ ತಾಲೂಕು ಉಚ್ಚಂಗಿದುರ್ಗ ಗ್ರಾಮದಿಂದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥ ಈ ಕಾಯ್ದಿಟ್ಟ ಅರಣ್ಯ. ಈ ಅರಣ್ಯದಲ್ಲಿ ನಮ್ಮ ಜಪ ಮತ್ತು ತಪ ಆಧ್ಯಾತ್ಮಿಕದ ನೆಲೆಭೂಮಿ ಆಗಿರ್ತೈತಿ. ನಮ್ಮ ಶ್ರೀ ತಪವಿಧಿ ಆಧ್ಯಾತ್ಮದಿಂದ ಸರ್ವ ಭಕ್ತಾದಿಗಳಲ್ಲಿ ವಿನಂತಿಸಿಕೊಂಡು ಹೇಳುವುದೇನೆಂದರೆ, ಸತ್ಯ ಧರ್ಮ ನ್ಯಾಯ ನೀತಿಯನ್ನು ಪರಿಪಾಲಿಸದೆ ಹೋದರೂ ಸರಿ, ಸತ್ಯ ಧರ್ಮ ನ್ಯಾಯ ನೀತಿಗಳನ್ನು ಪರಿಪಾಲಿಸುವಂಥವರಿಗೆ ಭಂಗವನ್ನುಂಟು ಮಾಡಬಾರದು. ದಾನ ಧರ್ಮ ಮಾಡದೆ ಹೋದರೂ ಸರಿ, ದಾನ ಧರ್ಮ ಮಾಡುವಂಥವರಿಗೆ ಭಂಗವನ್ನುಂಟು ಮಾಡಬಾರದು. ಅದು ಮಹಾಪಾಪ, ಅದು ವಿನಾಶಯಕ್ಕೆ ಕಾರಣವಾಗಬಹುದು. ನ್ಯಾಯಬದ್ಧವಾಗಿ ನಡೆದುಕೊಳ್ಳದೆ ಹೋದರೂ ಸರಿ, ಆದರೆ ನ್ಯಾಯಬದ್ಧವಾಗಿ ನಡೆದುಕೊಳ್ಳುವಂಥವರನ್ನು ನೋಡಿ ಅವರಿಗೆ ಭಂಗವನ್ನುಂಟು ಮಾಡಬಾರದು. ಹಾಗಾಗಿ ಪ್ರತಿಯೊಬ್ಬರೂ ಅರ್ಥೈಸಿಕೊಂಡು ಜೀವನ ಮಾಡಬೇಕು. ಇಲ್ಲಿ ಬಡತನ ಸಿರಿತನ ಇದು ಯಾವುದೂ ಕೂಡ ಶಾಶ್ವತವಾಗಿರುವುದು. ಕಾರಣ ಏನಂದರೆ, ಅಂಥ ವಿಜಯನಗರ ಸಾಮ್ರಾಜ್ಯನ ಇವತ್ತು ನಂದು ಅನ್ನೋರೇ ಇಲ್ಲ, ಎಲ್ಲ ಹಾಳಾಗಿ ನಿಂತೈತಿ. ಇವತ್ತು ಅನೇಕ ರಾಜ ಮಹಾರಾಜರು ಕಟ್ಟಿ ಬೆಳೆಸಿದಂಥ ಕ್ವಾಟಿ ಕೊತ್ತಲು, ಬಾವಿಗಳು, ಹೊಂಡಗಳು, ಕೆರೆಗಳು ಕಟ್ಟಿ ಬೆಳೆಸಿದರು. ಇವತ್ತು ನಂದು ಅನ್ನೋರು ಯಾರು ಇಲ್ಲ. ಎಲ್ಲ ಇವತ್ತು ನಮ್ಮ ಭಾರತ ಸರ್ಕಾರ, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಆ ರಾಜ್ಯ ಸರ್ಕಾರಗಳು ಅವನ್ನೆಲ್ಲ ಭದ್ರತೆ ಪಡಿಸಿ ಅವನ್ನೆಲ್ಲವನ್ನು ಪುರಾತತ್ವ ಇಲಾಖೆ, ಮುಜರಾಯಿ ಇಲಾಖೆಗಳು ರಕ್ಷಣೆ ಮಾಡ್ತಾಯಿದ್ದಾವೆ. ಹಾಗಾಗಿ ಇಲ್ಲಿ ಯಾರು ಕೂಡ ಶಾಶ್ವತವಾಗಿರಲ್ಲ. ಪ್ರತಿಯೊಂದಕ್ಕೂ ಒಂದು ದಿನ ಅಂತ್ಯ. ಈ ಭೂಮಿಗೂ ಸೂರ್ಯ ಚಂದ್ರರಿಗೂ ಕೂಡ ಅಂತ್ಯ ಇದೆ. ಅಲ್ಲಿಯವರೆಗೂ ಈ ಪ್ರಪಂಚ ನಡೀತಾನೆ ಇರ್ತೈತಿ. ಮತ್ತು ಕೂಡ ಇನ್ನೊಂದು ಕಡೆಗೆ ಈ ಜಗತ್ತು ನಡಿತೈತಿ, ಆದ್ರೆ ಅದನ್ನೆಲ್ಲ ನೋಡೋರು ಯಾರಲ್ಲ. ಹಾಗಾಗಿ ಮನುಷ್ಯನಲ್ಲಿ ಭಗವಂತನನ್ನು ಕಾಣಬೇಕು ಅನ್ನೋರು ಮೊದಲು ಏನು ಪರಿಪಾಲನೆ ಮಾಡೋಕ್ಕಂದ್ರೆ, ನಾನು ಅನ್ನೋದು ತಮ್ಮ ಅಂತರಂಗದಿಂದ ಅಳಿಬೇಕು. ಆಮೇಲೆ ಕಡೆಗೆ ನಾನೇ ಶ್ರೇಷ್ಠ ಎಂಬುದನ್ನು ತಮ್ಮ ಅಂತರಂಗದಿಂದ ದೂರ ಇಡಬೇಕು. ಸರ್ವರು ಶ್ರೇಷ್ಠ, ಈ ಜಗತ್ತು ಶ್ರೇಷ್ಠ ಎನ್ನುವರಿಗೆ ಮಾತ್ರ ಆ ಭಗವಂತನ ದರ್ಶನ ಆಕೈತಿ. ಹಾಗಾಗಿ ಎಲ್ಲರೂ ಕೂಡ ಅರ್ಥೈಸ್ಕೊಂಡು ಜೀವನ ಮಾಡಿರಿ. ಇಲ್ಲಿ ಜಗತ್ತಿನಲ್ಲಿ ಏನೂ ಇಲ್ಲ. ಎಲ್ಲರಿಗೂ ಶ್ರೀ ತಪಸ್ವಿನಾಥ ಸ್ವಾಮಿ ಒಳ್ಳೆಯದು ಮಾಡಲಿ, ಸಕಲ ಸಹಜೀವಿಗಳಿಗೂ ಶುಭ ಉಂಟು ಮಾಡಲಿ ಎಂದು ನಾನು ಈ ನನ್ನ 4 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ.